ನಾವು ಇವಾಗ ಬೆಳಗಾವಿ ಸಿಟಿಲಿದ್ದೀವಿ. ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಇಲ್ಲಿಂದ 540 ಕಿಲೋಮೀಟರ್ಸ್ ಇದೆ. 9 ಅವರ್ಸ್, ಇಲ್ಲಿಂದ 9 ಅವರ್ಸ್ ಜರ್ನಿ ಇದೆ. ಸೊ ಮತ್ತೊಮ್ಮೆ ವಿಡಿಯೋ ನೋಡ್ತಿರೋ ಎಲ್ರಿಗೂ ಶುಭ ದಿನದ ಶುಭಾಶಯಗಳು. ಟುಡೇ ಇವತ್ತು 11ನೇ ದಿನ, ಅಂದರೆ 11th ಡೇ ಆಫ್ ಮಾನ್ಸೂನ್ ರೈಡ್. ಸೊ ವಿ ಆರ್ ಗೆಟ್ಟಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಫ್ರಮ್ ಬೆಳಗಾವಿ. ನೆನ್ನೆ ನೋಡ್ದಂಗೆ ನೀವು ಪೊಲೀಸ್ ಹತ್ರ ಈಸ್ಕೊಂಡೆ ಮೊಬೈಲು, ನೀಟಾಗಿ ಕೊಟ್ಟರು ಪಾಪ. ನಾನೆಲ್ಲೋ ಫುಲ್ಲು ಕಾಸು ಹಾಕಿ ಟೋಕನ್ ಹಾಕ್ತಾರೆ ಅಂದ್ಕೊಂಡೆ, ಏನು ಮಾಡಲಿಲ್ಲ, ₹1 ಕೇಳಿಲ್ಲ. ಜಸ್ಟ್ ID ಪ್ರೂಫನ್ನು ನೀಟಾಗಿ ಈಸ್ಕೊಂಡು ಕೊಟ್ಟರು ಪಾಪ ಮೊಬೈಲು. ಈಸ್ಕೊಳ್ಳೋಷ್ಟಲ್ಲ 11 ಕಾಲ ಹೋಗಿತ್ತು. ನೋಡ್ರಿ ಅಂಬೋಲಿ ಘಟ್ಟಲ್ಲಿ ಫುಲ್ಲು ಜನ. ಹುಮ್ಸೆ ಸಿಕ್ಕಿಲ್ಲ ನಮಗೆ. ಅದೊಂದು ಮಕ್ಕರ್ ಸೀನ್ಸ್ ಆಗೋಯ್ತು. ನಾವು ತಿರ್ಗಿ ಅಲ್ಲಿಂದ ಬೆಳಗಾವಿ ಸಿಟಿವರೆಗೂ ಹೊಡಿಬೇಕಾಯ್ತು. 2 hours, 1.25 hour ಏನೋ ಇದೆ ಅಲ್ಲಿಂದ ಅಂಬೋಲಿ ಘಾಟಿಂದ. ನೈಟ್ ಹೊತ್ತು ಫುಲ್ಲು ಯಾವ ರೋಡಲ್ಲಿ ಯಾವುದೂ ಇರಲಿಲ್ಲ. ಯಾವ ಟು ಕಮ್ ಟು ಬೆಳಗಾವಿ, ನೋ ಅದರ ಚಾಯ್ಸ್ ಇತ್ತು. ಸೊ ಈಗ ಬಂದು ಸ್ವಲ್ಪ ಮಲ್ಕೊಂಡು ಈಗ 10 ಗಂಟೆ 10:30 ಆಗಿದೆ ಕರೆಕ್ಟಾಗೆ. ಸೊ ಈಗ ಹೊರಟಿದ್ದೀವಿ ಟುವರ್ಡ್ಸ್ ಬ್ಯಾಂಗ್ಳೂರ್. ಒಂದು ಮನೆಗೆ ಹೋಗ್ಬೇಕಾದ್ರೆ ಒಂದು KTM ಕೈ ಕೊಟ್ಟಿದೆ. ಸೊ ಅದ್ರದ್ದು ಬ್ಯಾಟ್ರಿ ಕಾಯಿಲು ಪ್ರಾಪರಾಗಿ ರೀಜನ್ರೇಟ್ ಆಗ್ತಾಯಿಲ್ಲ, ಪವರ್ ಮತ್ತೆ ತೊಗೊತಾಯಿಲ್ಲ. ಸೊ ಹೊಡಿತಾ ಇದ್ದೀವಿ. ಆಲ್ಮೋಸ್ಟ್ ಏನಿಲ್ಲ ಅಂದರೂ ಒಂದು 140ಇಂದ 150 ಕಿಲೋಮೀಟ್ರ್ ಹೊಡೆದಿದ್ದೀವಿ. ಈಗ ದಾವಣಗೆರೆಗೆ ಹೋಗಿ ಹಾಕ್ಬಿಟ್ಟು ಸೊ ಅವನಲ್ಲೇ ಸ್ಟೇ ಆಗ್ತಾನೆ. ಮುಂದೆ ಬ್ಯಾಂಗ್ಳೂರಿಗೆ ಹೋಗ್ತೀವಿ. ಅವನು ನಾಳೆ ಬೆಳಗ್ಗೆ ಎದ್ದು KTM ಶೋರೂಮಲ್ಲಿ ರೆಡಿ ಮಾಡಿಸ್ಕೊಂಡು ಬರ್ತಾನೆ. ಇಲ್ಲೇ ಗ್ಯಾರೇಜ್ ಅವರೇ ಬಂದರು. ಅವರು ಹೋಗ್ತಾಯಿದ್ರು ನೋಡಿ, ಅಪಾಚಿ ಅವರೇ ಗ್ಯಾರೇಜ್ ಅವರು. ಸರಿ ಬನ್ನಿ ಆಯಿತು, ನೋಡೇ ಬಿಡೋಣ ಆಗುತ್ತಾ ಇಲ್ವಾ ಅಂತ. ಇವಾಗ ಆಗಿಲ್ಲ ಅಂದರೆ ಗಾಡಿನೇ ಇಲ್ಲೇ ಹಾಕ್ಬಿಟ್ಟು ಯಾವ ಟು ಹಿಟ್ ಟು ಬ್ಯಾಂಗ್ಳೂರ್. ಸೊ ಅವನೊಬ್ಬ ಇಲ್ಲಿ ಸ್ಟೇ ಆಗ್ತಾನೆ. ಫುಲ್ಲು ನಾವೆಲ್ಲ ವಿ ಆರ್ ಗೋಯಿಂಗ್ ಟು ಬ್ಯಾಂಗ್ಳೂರ್. ಓ ಪಕ್ಕ ಸೇಲ್ ಮಾಡ್ಬಿಡ್ತಾರೆ ಕಣೋ ನಿನ್ನ ಗಾಡಿನ ಇವತ್ತು. ಹಾಂ ಹೇಳಿ ಬ್ರೋ. ಟೈಟೇ ಇದೆಯಾ? ಒಂದು ಲೀಕ್ ಆಗ್ತದೆ ನೋಡ್ಬೇಕು. ಕ್ಯಾಪೇನ ಸಿಲ್ತಾನೆ ಇದೆಯೇನಂತ. ಇದು ಓಪನ್ ಮಾಡಿರಿ, ಗಾಡಿ ಮಲಗಿಸಿ. ಹಾಂ, ಓಪನ್ ಮಾಡಿ ಚೆಕ್ ಮಾಡಿ. ಇದು ಓಪನ್ ಮಾಡಬೇಕಾ? ಇದೆಲ್ಲ ತೆಗಿಬೇಕಾ? ಥ್ಯಾಂಕ್ಸ್. ಸರಿ ಬಾಯ್. ಗ್ಲೌಸ್ ಇರೋದ್ರಲ್ಲಿ ಮಾಡೋ, ಒಂದೇ ಗ್ಲೌಸಲ್ಲಿ ಬಂದಿದ್ಯಾ? ಬಾಯ್ ಬಾಯ್. ಬರೋಣ. ಬಾಯ್ ಗೈಸ್, ಬಾಯ್ ಬಾಯ್. ಓಕೆ, ಇವತ್ತು 11th ಡೇ ಆಫ್ ಮಾನ್ಸೂನ್ ರೈಡು ಮಹಾರಾಷ್ಟ್ರಗೆ. ಇವಾಗ ಬಂದು ರೀಚ್ ಆಗಿದ್ದೀವಿ ಬ್ಯಾಂಗ್ಳೂರು. ಆಲ್ಮೋಸ್ಟು 12 o'clock ಆಗಿದೆ. 11:55 ಆಗಿದೆ ಟೈಮು. ಆಲ್ಮೋಸ್ಟ್ ಲೈಕ್ 12 o'clock ಅಂದ್ಕೊಳ್ಳಿ. ಸೊ ಇವತ್ತು ಬ್ಯಾಂಗ್ಳೂರಿಗೆ ಬಂದು ಏನಪ್ಪ ವಿಷಯ ಅಂತಂದರೆ, 5 ಜನದಲ್ಲಿ ಒಬ್ಬ ಅದೇ ಹೇಳಿದ, ನಾವು ಲೈಕ್ 3 days ಬಿಫೋರ್ ಹೋದರು. ಇನ್ನೊಬ್ಬ ಒಂದು ದಾವಣಗೆರೆಯಲ್ಲಿ ನೀವು ನೋಡ್ದಂಗೆ ಟೋಯಿಂಗೆಲ್ಲ ತೋರಿಸಿದ್ದೀನಲ್ಲ, ಅಂದರೆ ಇದೆಲ್ಲ ಮಾಡಿದ್ದು. ಸೊ ಒಂದು ಇಶ್ಯೂ ಆಗಿತ್ತು ಕಾಯಿಲ್ದು. ಸೊ ಅವನು ಡಿಸ್ಕಂಟಿನ್ಯೂ ಮಾಡ್ದ. ಅಂದರೆ ಲೈಕ್ ಆಲ್ಮೋಸ್ಟ್ ಇನ್ನೇನು ಬ್ಯಾಂಗ್ಳೂರಿಗೆ ಬಂದಿದೆ 250 kilometers ಇತ್ತು. ಬಟ್ ಸ್ಟಿಲ್ ಹ್ಯಾಸ್ ಟು ಸ್ಟಾಪ್ ದೇರ್. ಅವ್ನು ನಾಳೆ ಬರ್ತಾನೆ ಅಲ್ಲೇ. ಸೊ ಅವನು ದಾವಣಗೆರೆಯಲ್ಲೇ ಇದ್ದು ರೆಡಿ ಮಾಡಿಸ್ಕೊಂಡು ಗಾಡಿನ ವಿಲ್ ಬಿ ಕಮಿಂಗ್ ಟುಮಾರೋ. ಬ್ಲೂ ಆರ್ಮರ್ ಕನೆಕ್ಟ್ ಆಗಿದ್ರು, ಡಿಸ್ಕನೆಕ್ಟ್ ಆದರು ಇವಾಗ.
ಒಂಥರ ಸಕ್ಕತ್ತಾಗಿತ್ತು, ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಹೇಳ್ಬೋದು. ಸ್ಟಾರ್ಟಿಂಗ್ ಒಂದು 5-6 ದಿವಸ ಒಳ್ಳೆ ಮಳೆ ಇತ್ತು, ಆಮೇಲೆ ಮಳೆ ಕಡಿಮೆ ಆಯಿತು. ಬಟ್ ಘಾಟ್ಗಳಲ್ಲಂತೂ ಮಳೆ ಇದೇ ಇರ್ತಿತ್ತು, ಒಳ್ಳೆ ವೆದರು. ಒಂಥರ ಇಟ್ ವಾಸ್ ನೈಸ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಈ ರೈಡು ಅಡ್ವೆಂಚರ್ ರೈಡ್ಗಿನ್ನ ನಾನು ಹೇಳ್ಬೋದು ಅಂತಂದರೆ ಚಾಲೆಂಜಿಂಗ್ ಮಹಾರಾಷ್ಟ್ರ ಮಾನ್ಸೂನ್ ರೈಡ್ ಅಂತಲೇ ಹೇಳ್ಬೋದು. ತುಂಬ ಚಾಲೆಂಜಸ್ ಫೇಸ್ ಮಾಡಿದ್ವು. ಈ ಪಂಚರ್ ಆಗಿದ್ದಾಗಲಿ, ಗಾಡಿಗಳಾಗಲಿ, ಇನ್ನೊಂದು ನನ್ನ ಗಾಡಿ ಬರಬೇಕಾದ್ರೆ ಆಯಿಲ್ ಲೀಕ್ ಆಗೋದಾಗಲಿ, ಈಗ ಡ್ಯೂಕೋ ಒಂದು ಪ್ರಾಬ್ಲಮ್ ಆಯಿತು. ಈ ಥರ ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ ಆಗಕ್ಕೆ ತುಂಬ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಸೊ ಅದನ್ನೆಲ್ಲ ಫೇಸ್ ಮಾಡಿ ಹೋಗಿ ಬಂದಿದ್ದು ರೈಡು ತುಂಬ ಖುಷಿ ವಿಷಯನೇ. ಸೊ ಮತ್ತೊಮ್ಮೆ ಬರ್ತೀನಿ ಒಂದು ಹೊಸ ಸೀರೀಸಲ್ಲಿ. ಸೊ ಯಾವಾಗ ಹೇಗೆ ರೈಡ್ ಮಾಡ್ತೀನಿ ನನಗಂತೂ ಐಡಿಯಾ ಇಲ್ಲ. ಸೊ ನಮ್ಮ ಮನೆ ಬಂತು. ಸೊ ಥ್ಯಾಂಕ್ಸ್ ಎಲ್ಲ ಸಪೋರ್ಟ್ ಮಾಡಿದ್ದಕ್ಕೆ, ಲಾಸ್ಟ್ವರೆಗೂ ವೀಡಿಯೋ ನೋಡಿರೋ ಈ ಸೀರೀಸ್ ನೋಡಿರೋ ಎಲ್ಲರಿಗೂ ತುಂಬ ಧನ್ಯವಾದಗಳು. ಈ ಸೀರೀಸ್ನ ಒಂದು ಧನ್ಯವಾದ ಹೇಳ್ತಾ ಎಂಡ್ ಮಾಡ್ತೀನಿ.